ಕೊನೆಗೂ ಡಿಕೆ ಸಂಪುಟ ವಿಸ್ತರಣೆಗೆ ಈಗ ಕಾಲ ಕೂಡ್ ಬಂದಿದೆ. ನಾಳೆ ನಡೆಯಲಿದೆ ನೂತನ ಸಚಿವರ ಪ್ರಮಾಣ ವಚನ. ಏನು ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯ ಕುರಿತು ಸಾಕಷ್ಟು ಕುತೂಹಲಕಾರಿಯಾಗಿತ್ತು. ಈಗ ಅಂತಿಮವಾಗಿ ತೆರೆ ಬೀಳಲಿದೆಯಾ? ನಾಳೆ ಸಚಿವರ ಒಂದು ಪ್ರಮಾಣ ವಚನ ಆಗಲಿದೆಯಾ? ಹೈಕಮಾಂಡ್ ಇದಕ್ಕೆ ಅಸ್ತು ಅಂದಿದೆಯಾ ಅನ್ನುವಂಥ ಪ್ರಶ್ನೆ. ನೋಡಿ, ಕೊನೆಗೂ ಕೂಡ ಡಿಕೆ ಸಂಪುಟ ವಿಸ್ತರಣೆಗೆ ಕಾಲ ಕೂಡ್ ಬಂದಿದೆ. ನಾಳೆ ನಡೆಯಲಿದೆ ನೂತನ ಸಚಿವರ ಪ್ರಮಾಣ ವಚನ. ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದು ಇಂದು ರಾತ್ರಿಯೇ ದೆಹಲಿಯಿಂದ ಬರುತ್ತೆ ಫೈನಲ್ ಲಿಸ್ಟ್. ಇಂದು ರಾತ್ರಿ ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಆಗಮಿಸಲಿದ್ದಾರೆ. ನೂತನ ಸಚಿವರ ಲಿಸ್ಟ್ ಅನ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ತರಲಿದ್ದಾರೆ. ಸದ್ಯ ಪಕ್ಕದ ರಾಜ್ಯ ಕೇರಳದಲ್ಲಿರುವಂತಹ ಕೆಸಿ ವೇಣುಗೋಪಾಲ್ ನೂತನ ಸಚಿವರ ಲಿಸ್ಟ್ ಅನ್ನ ತರಲಿದ್ದಾರೆ. ಕೆಸಿ ವೇಣುಗೋಪಾಲ್ ಕೇರಳದಲ್ಲಿದ್ದಾರೆ ಸದ್ಯ. ಈಗ ಇಷ್ಟು ದಿನ ಕಾದು ಕುಳಿತಿದ್ದ ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಗಲಿದೆ. ಈಗಾಗಲೇ ಪ್ರಮಾಣ ವಚನ ಸಮಾರಂಭಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮೊದಲ ಹಂತದಲ್ಲಿ 18 ನೂತನ ಸಚಿವರು ಸೇರ್ಪಡೆಯಾಗುವಂತಹ ನಿರೀಕ್ಷೆ ಇದೆ. ಹಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್ ಸಂಪುಟವನ್ನ ಸೇರೋದು ಯಾರು? ನಿಮ್ಮ ಅಶ್ವವೇಗ ನ್ಯೂಸ್ ಬಳಿ ಇದೆ ಹೊಸ 18 ಸಚಿವರ ಲಿಸ್ಟ್. ನೋಡಿ, ನಾಳೆ ನಡೆಯಲಿದೆ ನೂತನ ಸಚಿವರ ಪ್ರಮಾಣ ವಚನ. ಅಂತೂ ಇಂತೂ ಈಗ ಕೊನೆಗೂ ಕೂಡ ಡಿಕೆ ಸಂಪುಟ ಭರ್ತಿಯಾಗಲು ಕಾಲ ಕೂಡ್ ಬಂದಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ. ಇಂದು ರಾತ್ರಿ ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಅಂದ್ರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಆಗಮಿಸಲಿದ್ದಾರೆ. ಅಂದ್ರೆ ಒಂದು ಲಿಸ್ಟ್ ಏನ್ ರೆಡಿ ಇದೆ, ಈಗ ಸಚಿವರ ಲಿಸ್ಟ್ ಏನ್ ರೆಡಿ ಇದೆ, ಹೈಕಮಾಂಡ್ ಫೈನಲ್ ಮಾಡಿರುವಂತಹ ಲಿಸ್ಟ್ ಅನ್ನ ರಾಜ್ಯಕ್ಕೆ ತೆಗೆದುಕೊಂಡು ಬರ್ತಾರೆ. ನಾಳೆ ನೂತನ ಸಚಿವರ ಪ್ರಮಾಣ ವಚನ ಆಗಲಿದೆ. ಈಗಾಗಲೇ ಪ್ರಮಾಣ ವಚನ ಸಮಾರಂಭಕ್ಕೆ ಸಕಲ ಸಿದ್ಧತೆ ನಡೆದಿದ್ದು ಮೊದಲ ಹಂತದಲ್ಲಿ 18 ನೂತನ ಸಚಿವರ ಸೇರ್ಪಡೆಯ ನಿರೀಕ್ಷೆ ಇದೆ. ಹಾಗಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಸೇರೋದು ಯಾರು? ನಿಮ್ಮ ಅಶ್ವವೇಗ ನ್ಯೂಸ್ ಬಳಿ ಇದೆ ಹೊಸ 18 ಸಚಿವರ ಲಿಸ್ಟ್. ಯಾರ್ಯಾರು ಹಾಕ್ತಾರೆ ಅಂದ್ರೆ ಯಾರ್ಯಾರು ಡಿಕೆ ಸಂಪುಟವನ್ನ ಸೇರ್ತಾರೆ, ಯಾರಿಗೆ ಹೈಕಮಾಂಡ್ ಈ ಬಾರಿ ಮಣೆ ಹಾಕಿದೆ ಅನ್ನುವಂಥದ್ದೇ. ಇರುವಂತಹ 20 ಸ್ಥಾನಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು, ಸಾಕಷ್ಟು ಲಾಭಿ ನಡೆಸಿದ್ರು. ರಾಜ್ಯ ನಾಯಕರ ಬೆನ್ಬಿದ್ದು ನಮಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿ ಸಾಕಷ್ಟು ಲಾಭಿಯನ್ನ ನಡೆಸಿದ್ರು. ಇದೀಗ ಕೊನೆಗೂ ಪಟ್ಟಿ ಫೈನಲ್ ಆಗಿದೆ. ಇಲ್ಲಿ ಏನು ರಾಜ್ಯ ನಾಯಕರು ಅಂದ್ರೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಹರಿಪ್ರಸಾದ್, ಈ ಮೂವರು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ರು. ಜೊತೆಗೆ ಹೈಕಮಾಂಡ್ ಕೂಡ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿತ್ತು. ಈ ಲಿಸ್ಟ್ಗಳಲ್ಲಿ ಒಂದಷ್ಟು ಹೆಸರುಗಳನ್ನ ಫೈನಲ್ ಮಾಡಲಾಗಿದೆ. ನೋಡಿ, ರಾಜ್ಯ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆಯನ್ನ ನೀಡಿದೆ. ರಾಜ್ಯ ಸಂಪುಟ ವಿಸ್ತರಣೆಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ. ಸಂಪುಟ ವಿಸ್ತರಣೆಗೆ ಅನುಮತಿ ನೀಡಿದೆ. ಆದ್ರೆ ಸಚಿವರ ಪಟ್ಟಿ ಏನಿದೆ ಅದು ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಇನ್ನು ಮೂವರ ಒಂದು ಕ್ರೋಢೀಕರಿಸಿದ ಫೈನಲ್ ಪಟ್ಟಿ ಬಕಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಶಾಸಕರು. ಫುಲ್ ಟೆನ್ಷನ್ ನಿಂದ ಪಟ್ಟಿಯಲ್ಲಿ ನನ್ನ ಹೆಸರು ಇರುತ್ತೋ ಇಲ್ವೋ ಅಂತ ಟೆನ್ಷನ್ ಅವರಿಗೆ. ಒಟ್ನಲ್ಲಿ ನಾಳೆ ಸಂಜೆ ಸಚಿವರ ಪ್ರಮಾಣ ವಚನ ಫಿಕ್ಸ್. ಇಂದು ರಾತ್ರಿ ಬೆಂಗಳೂರಿಗೆ ಫೈನಲ್ ಪಟ್ಟಿಯನ್ನ ಕೆಸಿವಿ ತರಲಿದ್ದಾರೆ. ನಾಳೆ ಸಂಜೆ 5 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಆಗಲಿದೆ. ವಿಧಾನಸೌಧದ ಗ್ಲಾಸ್ ಹೌಸ್ನಲ್ಲಿ ಪದಗ್ರಹಣ ಸಮಾರಂಭ ನಡೆಯಲಿದ್ದು ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. 20 ಸಚಿವ ಸ್ಥಾನಗಳ ಪೈಕಿ 18 ಸ್ಥಾನಗಳನ್ನ ಭರ್ತಿ ಮಾಡುವಂತಹ ನಿರೀಕ್ಷೆ ಇದೆ. ಉಳಿದ 2 ಸ್ಥಾನ ಬಂಡೆದ್ದವರಿಗೆ ನೀಡಲು ತೀರ್ಮಾನವನ್ನ ಮಾಡಲಾಗಿರುವಂಥದ್ದು. ಅಂದ್ರೆ ಯಾರು ಸಚಿವಾಕಾಂಕ್ಷಿಗಳಿದ್ದಾರೆ, ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಅವರಿಗೆ ಏನಾದರೂ ಸಿಕ್ಕಿಲ್ಲ ಅಂದ್ರೆ ಬಂಡೆ ಏಳುವಂತಹ ಸಾಧ್ಯತೆ ಇದೆ. ಅವರಿಗೆ ಕೊಡುವಂತಹ ನಿಟ್ಟಿನಲ್ಲಿ 2 ಸ್ಥಾನವನ್ನ ಹಾಗೆ ಉಳಿಸ್ಕೊಂಡಿರುವಂಥದ್ದು. ಇನ್ನ ಇವರೇ ನೋಡಿ, ಹೊಸ ಮಿನಿಸ್ಟರ್ ಟಿ ರಘುಮೂರ್ತಿ ಇದ್ದಾರೆ, ಎಸ್ ಪೊನ್ನಣ್ಣ, ಕೆಎಂ ಶಿವಲಿಂಗೇಗೌಡ ಇರುವಂಥದ್ದು, ಆರತಿ ಕೃಷ್ಣ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಕೂಡ ಈಗ ಸಚಿವರಾಗ್ತಾರೆ. ಸಿ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಕ್ಷೇತ್ರದ ಶಾಸಕ, ಹಿರಿಯ ನಾಯಕ. ಇನ್ನು ಬಸವರಾಜ ರಾಯರೆಡ್ಡಿ ಕೂಡ ಈ ಒಂದು ಲಿಸ್ಟ್ ನಲ್ಲಿ ಇದ್ದಾರೆ. ಇವರು ಹೊಸ ಮಿನಿಸ್ಟರ್ ಆಗ್ತಾರೆ, ಡಿಕೆ ಸಂಪುಟ ಸೇರ್ತಾರೆ. ಟಿ ರಘುಮೂರ್ತಿ ಇರುವಂಥದ್ದು ಈ ಒಂದು ಹೊಸ ಮಿನಿಸ್ಟರ್ ಲಿಸ್ಟ್ ನಲ್ಲಿ. ಎಸ್ ಪೊನ್ನಣ್ಣ ರಾಜಪೇಟೆಯ ಶಾಸಕ. ಇನ್ನು ಕೆಎಂ ಶಿವಲಿಂಗೇಗೌಡ ಅರಸೀಕೆರೆ, ಇವರು ಕೂಡ ಈ ಒಂದು ಲಿಸ್ಟ್ ನಲ್ಲಿ ಸೇರ್ಪಡೆಯಾಗಿದ್ದಾರೆ. ಬಿ ಶಿವಣ್ಣ ಇದ್ದಾರೆ.
ಇವರೆಲ್ಲರೂ ಡಿ ಕೆ ಸಂಪುಟವನ್ನ ಸೇರ್ತಾರೆ. ಎಂ ಕೃಷ್ಣಪ್ಪ ಇದ್ದಾರೆ. ಇವರೇ ನೋಡಿ ಹೊಸ ಮಿನಿಸ್ಟರ್ಸ್. ಏನೋ ಯಶವಂತರಾಯ ಗೌಡ ಪಾಟೀಲ್ ಇದ್ದಾರೆ. ಅಪ್ಪಾಜಿ ನಾಡಗೌಡ ಕೂಡ ಈ ಒಂದು ಲಿಸ್ಟ್ ಸೇರ್ಪಡೆಯಾಗಿದ್ದಾರೆ. ಇವರೆಲ್ಲರೂ ಬಹಳಷ್ಟು ಕಸರತ್ತನ್ನ ನಡೆಸಿದ್ರು. ಅಜಯ್ ಸಿಂಗ್ ಕೂಡ ಈ ಒಂದು ಲಿಸ್ಟ್ನಲ್ಲಿರುವಂಥದ್ದು. ಸಲೀಂ ಅಹಮದ್ ಇದ್ದಾರೆ. ಮುಸ್ಲಿಂ ಕೋಟಾದಲ್ಲಿ ಇವರ ಹೆಸರು ಕೂಡ ಇರುವಂಥದ್ದು. ಇನ್ನು SS ಮಲ್ಲಿಕಾರ್ಜುನ್ ಇವರೆಲ್ಲರೂ ಈಗ ಡಿ ಕೆ ಸಂಪುಟವನ್ನ ಸೇರ್ತಾ ಇರುವಂಥದ್ದು. 18 ಸಚಿವರಾಗ್ತಾರೆ ಈ ಶಾಸಕರು. ಲಕ್ಷ್ಮಣ್ ಸವದಿ ಇದ್ದಾರೆ. ಡಿಮ್ಯಾಂಡ್ ಇತ್ತು. ಇನ್ನು HC ಬಾಲಕೃಷ್ಣ ಕೂಡ ಈ ಒಂದು ಲಿಸ್ಟ್ಗೆ ಸೇರ್ತಾ ಇರುವಂಥದ್ದು, ಮಿನಿಸ್ಟರ್ ಲಿಸ್ಟ್ಗೆ. ಶರತ್ ಬಚ್ಚೇಗೌಡ ಇದ್ದಾರೆ. ಮಧು ಬಂಗಾರಪ್ಪ ಕೂಡ ಈ ಒಂದು ಲಿಸ್ಟ್ನಲ್ಲಿ ಇರುವಂಥದ್ದು. ಇನ್ನು ಚಲುವರಾಯಸ್ವಾಮಿ ಇರುವಂಥದ್ದು. ಚಲುವರಾಯಸ್ವಾಮಿ ಕೂಡ ಈ ಒಂದು ಲಿಸ್ಟ್ನಲ್ಲಿದ್ದಾರೆ. ಬಿ ನಾಗೇಂದ್ರ ಇದ್ದಾರೆ. ಆರತಿ ಕೃಷ್ಣ ಇವರೆಲ್ಲರೂ ಕೂಡ ಹೊಸ ಮಿನಿಸ್ಟರ್ಸ್. ನೋಡಿ, ಹಿರಿಯ ಸಚಿವ KJ ಜಾರ್ಜ್ ರವರಿಗೆ DCM ಪಟ್ಟ ಫಿಕ್ಸಾ? ಕೊನೆಗೂ DK ಶಿವಕುಮಾರ್ ಸಚಿವ ಸಂಪುಟಕ್ಕೆ ಈಗ ಹೈಕಮಾಂಡ್ ಮುದ್ರೆ ಬಿತ್ತು. ನೋಡಿ, ಇನ್ನೆರಡು DCM ಹುದ್ದೆ ಸೃಷ್ಟಿಗೆ CM DK ಶಿವಕುಮಾರ್ ಹಠ ಮಾಡಿದ್ರು. ಈಗ ಹಿರಿಯ ಸಚಿವ KJ ಜಾರ್ಜ್ಗೆ DCM ಪಟ್ಟ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಕೊನೆಗೂ DK ಶಿವಕುಮಾರ್ ಸಚಿವ ಸಂಪುಟಕ್ಕೆ ಹೈಕಮಾಂಡ್ ಮುದ್ರೆ ಹೊತ್ತಿದೆ. ಇನ್ನೆರಡು DCM ಹುದ್ದೆ ಸೃಷ್ಟಿಗೆ ಈಗ CM DK ಶಿವಕುಮಾರ್ ಹಠ ಮಾಡಿದ್ರು. ಜಾತಿವಾರು DCMಗೆ ವರಿಷ್ಠರ ಬಳಿ DK ಶಿವಕುಮಾರ್ ಮನವಿಯನ್ನ ಮಾಡಿದ್ರು. ಆದ್ರೆ DCM ಹುದ್ದೆಗೆ ಜಾರ್ಜ್ಗೆ ಮಣೆ ಹಾಕಿದ್ದಾರೆ ವರಿಷ್ಠರು. CM DK ಶಿವಕುಮಾರ್ ಲೆಕ್ಕಾಚಾರವೇ ಈಗ ಬುಡಮೇಲು ಆಗ್ತಾ ಇರುವಂತದ್ದು. 2028ರಲ್ಲೂ CM ಗದ್ದುಗೆಯಲ್ಲಿ ಕೂರಲು DK ಶಿವಕುಮಾರ್ ತಂತ್ರವನ್ನ ಆರೋಪಿಸಿದ್ದು. ಹೀಗಾಗಿ ರೇಸ್ನಲ್ಲಿದ್ದವರಿಗೆ DCM ಪಟ್ಟಕ್ಕೆ ತಯಾರಿಯನ್ನ ಮಾಡ್ತಾ ಇದ್ರು. ಕನಕಪುರ ಬಂಡೆಯ ಮಾಸ್ಟರ್ ಪ್ಲಾನ್ ಏನಿದೆ ಅದು ಈಗ ಉಲ್ಟಾ ಪಲ್ಟಾ ಆಗಿದೆ. ಇನ್ನೆರಡು DCM ಹುದ್ದೆಯನ್ನ ಸೃಷ್ಟಿಸಲು ಹೈಕಮಾಂಡ್ ಒಲವನ್ನ ತೋರಿಸಿದೆ. ಆದ್ರೆ ಸಚಿವ KJ ಜಾರ್ಜ್ಗೆ DCM ಪಟ್ಟವನ್ನ ನೀಡುವಂತೆ ಒತ್ತಾಯವನ್ನ ಮಾಡಿರುವಂಥದ್ದು. ಈ ಬಗ್ಗೆ ದೆಹಲಿ ಅಂಗಳದಲ್ಲಿ ವರಿಷ್ಠರೊಂದಿಗೆ ಚರ್ಚೆ ಕೂಡ ಆಗಿರುವಂಥದ್ದು. ಪ್ರಸ್ತುತ DCM ಸ್ಥಾನಕ್ಕೆ 3ರಿಂದ ಭಾರಿ ಪೈಪೋಟಿ ಇದೆ. ಹಾಗಾದ್ರೆ ಆ 3 ಯಾರ್ಯಾರು? ನೋಡಿ, ಇಲ್ಲಿದೆ ಬಿಗ್ ಎಕ್ಸ್ಕ್ಲೂಸಿವ್. 3 DCM ಸ್ಥಾನಕ್ಕೆ DK ಶಿವಕುಮಾರ್ ಡಿಮ್ಯಾಂಡ್ ಮಾಡಿದ್ರು ಹೈಕಮಾಂಡ್ ಮುಂದೆ. ಇದೀಗ DK ಏನು ಡಿಮ್ಯಾಂಡ್ ಮಾಡಿದ್ರು ಅದಕ್ಕೆ ಒಲವು ತೋರಿಸಿದೆ ಹೈಕಮಾಂಡ್. 3 DCMಗೆ ಓಕೆ ಅಂದಿದೆ. ಆದ್ರೆ ಇಲ್ಲಿ DCM ಪಟ್ಟ ಯಾರಿಗೆ ಕೊಡ್ತಾರೆ ಅಂದ್ರೆ ಇಲ್ಲಿ ಹಿರಿಯ ಸಚಿವರಾಗಿರುವಂತಹ KJ ಜಾರ್ಜ್ಗೆ DCM ಪಟ್ಟ ಕೊಡಲು ಒಲವನ್ನ ತೋರಿಸ್ತಾ ಇರುವಂತದ್ದು ಹೈಕಮಾಂಡ್. DK ಶಿವಕುಮಾರ್ ಜಾತಿವಾರು DCM ಪಟ್ಟವನ್ನ ಕೊಡಬೇಕು, 2028ರ ಚುನಾವಣೆಯಲ್ಲೇ ಅವರೇ ಒಂದು CM ಆಗಬೇಕು ಅನ್ನುವಂತಹ ಕನಸನ್ನ ಇಟ್ಟುಕೊಂಡು ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ರು. ನೋಡಿ, ಜಾತಿವಾರು ಮಾಡಿಕೊಂಡ್ರೆ ಲಿಂಗಾಯತ, ಅಹಿಂದ ಜೊತೆಗೆ ಪರಿಶಿಷ್ಟ ಈ ಒಂದು 3 ಜಾತಿಯಲ್ಲೂ ಕೂಡ DCM ಸ್ಥಾನವನ್ನು ನೀಡಿದ್ರೆ ಅವರಿಗೆ ಮತಗಳ ಕ್ರೋಢೀಕರಣಕ್ಕೆ ಈಸಿ ಆಗುತ್ತೆ. ಮುಂದಿನ ಚುನಾವಣೆಯಲ್ಲೂ ಗೆದ್ದು ಅಧಿಕಾರವನ್ನ ಹಿಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ರು DK ಶಿವಕುಮಾರ್. ಈಗ ನೋಡಿ, ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಏನಿದೆ, DK ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಉಲ್ಟಾ ಪಲ್ಟಾ ಆಗಿದೆ ಹೈಕಮಾಂಡ್ನ ಈ ಒಂದು ನಿರ್ಧಾರದಿಂದ. ಅಂದ್ರೆ ಇಲ್ಲಿ ನೋಡಿ, ಹಿರಿಯ ಸಚಿವ KJ ಜಾರ್ಜ್ ಅವರಿಗೆ DCM ಪಟ್ಟವನ್ನ ಕೊಡಲು ಹೈಕಮಾಂಡ್ ಒಲವು ತೋರಿಸ್ತಾ ಇರುವಂಥದ್ದು. ಇಲ್ಲಿ DK ಶಿವಕುಮಾರ್ ಹೆಸರನ್ನ ಶಿಫಾರಸು ಮಾಡಿದ್ದೇ ಬೇರೆ, ಆದರೆ ಹೈಕಮಾಂಡ್ ಸೂಚಿಸಿರುವಂತಹ ಹೆಸರೇ ಬೇರೆ. ಇಲ್ಲಿ 3 ಭಾರಿ ಲಾಭಿಯನ್ನು ನಡೆಸಿದ್ರು. ಅಂದರೆ ಏನು DCM ಸ್ಥಾನಕ್ಕಾಗಿ ಲಾಭಿಯನ್ನು ನಡೆಸಿದ್ರು. ಈಗಾಗಲೇ ಡಾಕ್ಟರ್ G ಪರಮೇಶ್ವರ್ ಅವರು DCM ಆಗಿರುವಂಥದ್ದು. ಇನ್ನು ಉಳಿದಂತೆ ಇನ್ನಿಬ್ಬರಿಗೆ DCM ಸ್ಥಾನವನ್ನು ನೀಡಬೇಕಾಗತ್ತೆ. ಯಾರಿಗೆ ಕೊಡುತ್ತೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಕೊನೆಗೂ DK ಶಿವಕುಮಾರ್ ಸಚಿವ ಸಂಪುಟಕ್ಕೆ ಹೈಕಮಾಂಡ್ ಮುದ್ರೆಯನ್ನು ಹೊತ್ತಿದೆ. ಏನು 3 DCM ಆಗಬೇಕು ಅನ್ನುವಂತಹ ಒಲವನ್ನು ಏನು ಹೊಂದಿದ್ರು ಅಂದರೆ ಏನು ಡಿಮ್ಯಾಂಡನ್ನು ಮಾಡಿದರು DK ಶಿವಕುಮಾರ್, ಅದಕ್ಕೆ ಹೈಕಮಾಂಡಿಗೆ ಅಸ್ತು ಅಂದಿರುವಂಥದ್ದು ಒಲವು ತೋರಿಸಿದೆ. ಆದರೆ ಏನು DK ಶಿವಕುಮಾರ್ ಹೇಳಿದರು ಅದರ ಬದಲಾಗಿ DCM ಹುದ್ದೆಗೆ ಜಾರ್ಜ್ಗೆ ಮಣೆ ಹಾಕಿರುವಂಥದ್ದು. ಇಲ್ಲಿ ಹೈಕಮಾಂಡ್ ಮಣೆ ಹಾಕಿದ್ಯಾ, ಒಲವನ್ನು ತೋರಿಸ್ತಾ ಇರುವಂಥದ್ದು ಜಾರ್ಜ್ರವರನ್ನು DCM ಮಾಡಲು ಹೈಕಮಾಂಡ್ ಈಗ ಸೂಚನೆಯನ್ನು ನೀಡ್ತಾ ಇರುವಂಥದ್ದು.